ಹಿನ್ನೆಲೆಯನ್ನು ಹೊಂದಿರತಕ್ಕಂಥ ಜಿಲ್ಲೆ. ಇಲ್ಲಿ ಒಂದು ಕಡೆ ಬಾಗೇಪಲ್ಲಿನಲ್ಲಿ ಕಮ್ಯುನಿಟಿ ಚಳವಳಿ, ಕೋಲಾರ ಜಿಲ್ಲೆಯಲ್ಲಿ ವೆಂಕಟಗೌಡಪ್ಪ ಅವರ ನಾಯಕತ್ವದಲ್ಲಿ ಚಳವಳಿ, ಮುಳಬಾಗಿಲು ತಾಲೂಕಿನಲ್ಲಿ ದಿವಂಗತ ಆರಂಗರಾಮಯ್ಯನವರ ಮುಖಾಂತರ ಚಳವಳಿ. ಈ ರೀತಿ ಚಳವಳಿಗೆ ಮುಖಾಂತರ ಜೋಡಿದಾರಿ ಇನಾಮತಿ ವಿರುದ್ಧ ಅನೇಕ ಸಮಸ್ಯೆಗಳ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಕೀರ್ತಿ ನಮ್ಮ ಕಮ್ಯುನಿಸ್ಟ್ ಪಕ್ಷಕ್ಕೆ ಸೇರುತ್ತೆ ಅಂತಕ್ಕಂಥದ್ದನ್ನು ನೆನೆಸ್ಕೋಬೇಕಾಗ್ತದೆ. ಯಾಕಂದರೆ ನೆನ್ನೆನೋ ಮೊನ್ನೆನೋ ಒಬ್ಬರು ಹೇಳ್ತಾ ಇದ್ರು, ಪ್ರತಿ ವಾರ ಕೂಡ ಒಂದು ಸಾರಿ ಮಂಗಳವಾರ CPM ಪಕ್ಷದವರು ತಾಲೂಕಿನ ಸಮಸ್ಯೆಗಳ ಕುರಿತ ಹೋರಾಟವನ್ನು ಮಾಡ್ತಾಯಿದ್ರು. ಆ ಸರ್ಕಲಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಸಮಸ್ಯೆಗಳನ್ನು ಹೇಳ್ತಾ ಇದ್ರು. ಇದರಿಂದ ಏನಾಗ್ತಾ ಇದ್ರೆ ಎಲ್ಲ ಕಚೇರಿಗಳಲ್ಲೂ ಕೂಡ ಜನ ಎಚ್ಚೆತ್ತಕ್ಕಂಥ ಒಂದು ಪರಿಸ್ಥಿತಿ ಇತ್ತು. ಈಗೇನಾಗಿದೆ ಅಂದರೆ ಯಾರು ಕೂಡ ಕೇಳ್ತಕ್ಕಂಥ ಇಲ್ಲದೆ ಪರಿಸ್ಥಿತಿಯಲ್ಲಿ ತಾಲೂಕಿನಲ್ಲಿ ಆಡಳಿತ ನಿಷ್ಕ್ರಿಯವಾಗಿದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಇವತ್ತು ನಿಜವಾಗಲೂ ಕೂಡ ನಮ್ಮ ಸೀತಾರಾಮ್ ಯೆಚೂರಿ ಅವರು ಕೂಡ ನಾನು ಸಾಕಷ್ಟು ಸಾರಿ ಅವರನ್ನ ಭೇಟಿ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿತ್ತು. ನಾನು ಅದನ್ನು ಆಗಲೇ ನಮ್ಮ ಶಂಕರ್ ಅವರ ಹತ್ರ ಹೇಳ್ಕೊಂಡಿದ್ದೆ. ಬೆಂಗಳೂರಿನಲ್ಲಿ ಅವ್ರ ಜೊತೆಯಲ್ಲಿ ಇದ್ದುಕೊಂಡು ನಮ್ಮ ಜಸ್ಟಿಸ್ ಗೋಪಾಲ್ ಗೌಡರ ಆಫೀಸ್ನಲ್ಲಿ ಅವ್ರು ಯಾವುದೋ ಒಂದು ಕಾರ್ಯಕ್ಕೆ ಬಂದಾಗ ಅವ್ರ ಜೊತೆ ಊಟ ಮಾಡ್ತಕ್ಕಂಥ ಪ್ರಸಂಗ ಮಾಡ್ತಾಯಿದ್ರು. ಅವರೆಲ್ಲ ಕೂಡ ಒಂದು ಆ ಪಕ್ಕದಲ್ಲಿರ್ತಕ್ಕಂಥ ಒಂದು ಆಂಧ್ರ ಪ್ರದೇಶದಿಂದ ಹೋಗಿ JNUನಲ್ಲಿ ವಿದ್ಯಾರ್ಥಿಯಾಗಿ ಚಳುವಳಿಯನ್ನು ಹುಟ್ಟಿಹಾಕಿ JNUನ ತನ್ನದೇ ಆಗಿರ್ತಕ್ಕಂಥ ರೀತಿಯಲ್ಲಿ ರಾಜಕೀಯ ಇತಿಹಾಸವನ್ನೇ ಸೃಷ್ಟಿ ಮಾಡ್ತಕ್ಕಂಥ ಕೀರ್ತಿ ಸೀತಾರಾಮ್ ಯೆಚೂರಿ ಅವರು ಸೇರುತ್ತೆ ಅಂತಕ್ಕಂಥ ಮಾತನಾಡಲಿಕ್ಕೆ ಇಷ್ಟಪಡ್ತೀನಿ. ಪ್ರೀತಿಯ ವಿದ್ಯಾರ್ಥಿ ಸಂಗಾತಿಗಳು ನಿಮಗೆಲ್ಲ ಗೊತ್ತಿರಬೇಕು, ಭಾರತ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಕಮ್ಯುನಿಸ್ಟ್ ಪಕ್ಷ ಎರಡೇ ಇದ್ದಿತ್ತು. ಸ್ವಾತಂತ್ರ್ಯದ ಪೂರ್ವದಲ್ಲಿ ಒಂದು ಕಾಲದಲ್ಲಿ ಏನಾಗ್ತಾ ಇತ್ತು ಅಂದರೆ ಅಧಿಕಾರ ನಮ್ಮ ಪಾಪಣ್ಣವ್ರು ಆಗಲೇ ಹೇಳ್ತಾ ಇದ್ರು, ಅಧಿಕಾರ ಅಂತಕ್ಕಂಥದ್ದು ಕಮ್ಯುನಿಸ್ಟ್ ಅವ್ರ ಕೈಗೆ ಬರ್ತಕ್ಕಂಥದ್ದು ಭಾಳ ಸುಲಭವಾಗಿರ್ತಕ್ಕಂಥದ್ದಾಗಿತ್ತು. ಆದರೂ ಕೂಡ ಏನಾಗಿತ್ತು ಅಂದರೆ ತಮ್ಮದೇ ಆಗಿರ್ತಕ್ಕಂಥ ನೀತಿ ನಿಯಮಗಳನ್ನು ಗಾಳಿಗೆ ತೂರಬಾರ್ದು ಅಂತಕ್ಕಂಥ ಒಂದೇ ಒಂದು ಕಾರಣದಿಂದ ನಮ್ಮವರು ಅಧಿಕಾರವನ್ನು ವಹಿಸ್ಕೊಳ್ಳಕ್ಕೆ ಹೋಗಲಿಲ್ಲ. ಜ್ಯೋತಿ ಬಸು ಅವರು ನಿಮಗೆಲ್ಲ ಕೂಡ ಗೊತ್ತಿದೆ, 30 ವರ್ಷಗಳ ಕಾಲ ವೆಸ್ಟ್ ಬೆಂಗಾಲ್ನಲ್ಲಿ ಸುದೀರ್ಘವಾಗಿರ್ತಕ್ಕಂಥ ಆಡಳಿತವನ್ನು ನೀಡ್ತಕ್ಕಂಥದ್ದನ್ನು ನಾವು ಗಮನಿಸಿದ್ವಿ. ಅಷ್ಟೇ ಅಲ್ಲ, ನಮಗೆಲ್ಲ ಕೂಡ ಇವೆಲ್ಲ ಇವತ್ತು ನಾವೇನಿದ್ದೀವೋ ಇವತ್ತು ನಾವಿಲ್ಲಿ ನಮ್ಮ ಪಕ್ಷದ ಕಚೇರಿಯಲ್ಲಿ ಮಾತಾಡ್ತೀವಿ, ಅಲ್ಲಿ ಲೆಕ್ಕ ಹಾಕ್ಕೊಳ್ಳಿ, ಅಲ್ಲಿಗೆ ನಮ್ಮದೇ ಎಷ್ಟು ವ್ಯತ್ಯಾಸ ಇದೆ. ಇಲ್ಲಿ ರಾಷ್ಟ್ರೀಯ ಪಕ್ಷಗಳು ಅನೇಕ ಇದೆ, ಆದರೂ ಕೂಡ ಅವರಿಗೆ ಒಂದು ಆಗಿರ್ತಕ್ಕಂಥ ಒಂದು ಜಾಗ ಇಲ್ಲ. ಆದರೂ ಕೂಡ ಹಾಗೆಲ್ಲ ನಾವೆಲ್ಲ ಮಾಡಿ ಆ ಹೋರಾಟದ ಫಲ ಇವತ್ತು ನಾವಿಲ್ಲಿ ಕೂತ್ಕೊಂಡು ಮಾತಾಡೋದಕ್ಕೆ ಒಂದು ಅವಕಾಶ ಆಗಿದೆ ಅಂತಕ್ಕಂಥ ತಿಳ್ಕೊಬೇಕಾಗಿದೆ. ಈ SFI ಸಂಘಟನೆನ ಭಾಳ ಅತ್ಯುತ್ತಮವಾಗಿ ಚಲಾವಣೆ ಮಾಡಿರ್ತಕ್ಕಂಥ ಕೀರ್ತಿ ನಮ್ಮ ಯೆಚೂರಿ ಅವ್ರಿಗೆ ಸೇರುತ್ತೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ವಿಚಾರ ತಿಳ್ಕೊಬೇಕಾಗಿತ್ತು ಸಂಗಾತಿಗಳೇ, ದೇವೇಗೌಡರೇನಾದರೂ ಪ್ರೈಮ್ ಮಿನಿಸ್ಟರ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಜ್ಯೋತಿ ಬಸು ಆಗಲಿಲ್ಲ. ಆದರೆ ಪ್ರಾಕ್ಟಿಕಲ್ ಆಗಿ ಯೆಚೂರಿ ಅವರು ಆಡಳಿತವನ್ನು ಅವರ ಜೊತೆಯಲ್ಲಿ ಸಲಹೆ ಮತ್ತು ಸೂಚನೆಗಳು ಕೊಡ್ತಕ್ಕಂಥ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ರು ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಗೆ ಗೊತ್ತಿದೆ, ಹೋರಾಟ ನಮ್ಮದು ಮುಖ್ಯ ಧ್ಯೇಯ ಆಗಿದೆ. ವಿದ್ಯಾರ್ಥಿಗಳಾಗಿರ್ತಕ್ಕಂಥ ಕೆಲವರೆಲ್ಲ ಇದ್ದೀರಿ, ನಾವೆಲ್ಲ ಕೂಡ ಎಲ್ಲ ಒಂದು ನಿರುತ್ಸಾಹ ಪಡ್ತಕ್ಕಂಥದ್ದಲ್ಲ. ನಾವೆಲ್ಲ ಸಾಕಷ್ಟು SFI DYFI ಸಾಕಷ್ಟು ಒಡನಾಟವನ್ನು ಇಟ್ಕೊಂಡು ಹೋರಾಟಗಳನ್ನು ಮಾಡಿ ಇವತ್ತು ತಾಲೂಕಿನಲ್ಲಿ ಇವತ್ತು ಒಂದು ಪಕ್ಷ ಉಳಿಸಿದ್ದೀವಿ. ಆ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ಯುವಕರಾಗಿರ್ತಕ್ಕಂಥವ್ರ ತಮ್ಮ ಮೇಲಿದೆ. ಅಧಿಕಾರ ಅಂತಕ್ಕಂಥದ್ದು ಮುಖ್ಯ ಅಲ್ಲ. ಅಧಿಕಾರ ಅಂತಕ್ಕಂಥದ್ದು ನಾನಾಗಲೇ ಹೇಳಿಲ್ವಾ, ಪ್ರೈಮ್ ಮಿನಿಸ್ಟರ್ ಆಗ್ತಕ್ಕಂಥ ಜಾಗವನ್ನು ಬಿಟ್ಬಿಟ್ರು. ಭಾರತ ದೇಶದಲ್ಲಿ ಕಾಂಗ್ರೆಸ್ ಬಿಟ್ಟರೆ CPM ಇದ್ದಿದ್ದು. ಅಂಥವುದನ್ನು ಬೆಳೆಸ್ಕೊಂಡು ಹೋಗ್ತಕ್ಕಂಥ ಅಧಿಕಾರ ಬರ್ತಕ್ಕಂಥ ಅವಕಾಶಗಳು ಬಂದಾಗ ಇಬ್ಬಾಗಾಗಿ ಆಗಲಿ ನಮ್ಮ ಪಾಪಣ್ಣವ್ರು ಹೇಳಿದ್ರು, CPM ಇಬ್ಬಾಗ ಆಗದಿದ್ದರೆ ಆಗಲೂ ಕೂಡ ಬರ್ತಕ್ಕಂಥ ಅವಕಾಶ ಇತ್ತು. ಈ ರೀತಿ ನಾವು ಇವಾಗ ಏನಾಗ್ತಾ ಇದ್ದೀವಿ ಅಂದರೆ ಸಮಸ್ಯೆಗಳ ಸುರುಮನೆಯಲ್ಲಿ ಸಿಕ್ಕೊಂಡು ಹಾಕ್ಕೊಂಡಿದ್ದೀವಿ ಎಂದ ಸಂಗಾತಿಗಳು ತಾವೆಲ್ಲ ಕೂಡ ನಾವು ಇವತ್ತು ಸೀತಾರಾಮ್ ಯೆಚೂರಿ ಅವರು ನಿಧನ ಆಗಿದ್ದಾರೆ. ಅವರಿಗೆ ನಾವೆಲ್ಲ ಕೂಡ ಶ್ರದ್ಧಾಂಜಲಿನ ಅರ್ಪಿಸಬೇಕಾಗಿದೆ, ಆತ್ಮಕ್ಕೆ ಶಾಂತಿಯನ್ನು ಕೊಡಬೇಕಾಗಿದೆ ಮತ್ತು ಅವರ ಆದರ್ಶಗಳನ್ನು ನಾವು ಪಾಲಿಸ್ಕೊಂಡು ಹೋಗಬೇಕಾಗಿದೆ. ಅವರು ಬಿಟ್ಟೋಗಿರ್ತಕ್ಕಂಥ ಆದರ್ಶಗಳನ್ನು ಮತ್ತು ಅವರು ಬಿಟ್ಟೋಗಿರ್ತಕ್ಕಂಥ ಸವಿನೆನಪುಗಳನ್ನು ನಾವು ಕಾರ್ಯಪ್ರವೃತ್ತರಾಗಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಅಭಿನಂದಿಸಿ ನಾನು ಈ ಸಂದರ್ಭದಲ್ಲಿ ತುಂಬ ನೋವಾಗ್ತಾ ಇದೆ. ಯಾಕಂದರೆ ಇಂಥ ಧೀಮಂತ ನಾಯಕರು ಭಾಳ ವಿರಳ ಇರ್ತಕ್ಕಂಥದ್ದು, ಭಾಳ ವಿರಳ. ತಾವು ತಿಳ್ಕೊಳ್ಳಿ, ಆಂಧ್ರದಲ್ಲಿ, ಡೆಲ್ಲಿಯಲ್ಲಿ, ಎಲ್ಲಿ ರಾಜ್ಯದಲ್ಲಿ ಅಂತ ಅದರಲ್ಲಿ ಅವರು JNUನ ತಾವು ಮರುಕಲ್ಪನೆಯನ್ನು ಮಾಡ್ತಕ್ಕಂಥ ಇತಿಹಾಸವನ್ನು ಸೃಷ್ಟಿ ಮಾಡಿರ್ತಕ್ಕಂಥವ್ರು. ಅದರಿಂದ ನಿಜವಾಗ್ಲೂ ಅವರ ಸಾವು ನಮ್ಮ ಪಕ್ಷಕ್ಕೆ ಬಹಳ ನಷ್ಟ ಆಗಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಆ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಒಳ್ಳೆಯ ನಾಯಕತ್ವ ಇರ್ತಕ್ಕಂಥ ಯುವಕರು ನಾವು ಬೆಳೀಬೇಕು ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್.